ನಡೆ ನುಡಿ ಸಂಸ್ಕೃತಿಯಂತೆ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲು ಪ್ರಾರ್ಥನೆ ನೀಡಲಿದ್ದಾರೆ. ಮೊಟ್ಟ ಮೊದಲನೇದಾಗಿ ಆದೇಶ ಬರ್ತಾ ಇದ್ದರೆ ಗೊತ್ತಾಯ್ತು ವಿಷಯ. ನಾನು ನನ್ನ ಸ್ಟೇಟಸ್ ಎಲ್ಲ ಕಂಡಾಗ ಸುಮಾರು ಜನ ನನ್ನ ಜಿಲ್ಲೆಯವರು ಕಾಲ್ ಮಾಡಿದ್ರು. ಹೌದಾ ಪ್ರೈವೇಟ್, ಗವರ್ನಮೆಂಟ್, ಏಡೆಡ್, ಅನ್ಏಡೆಡ್ ಪ್ರತಿಯೊಂದು ಕಾಲೇಜಿಗೂ ಗೊತ್ತಿಲ್ಲದೆ ನಾವು ಭೇಟಿ ಕೊಟ್ಟು ಅಲ್ಲಿ ವಿಚಾರಣೆ ಮಾಡ್ತಾ ಇದ್ವಿ. ಕುಲಪತಿನ ಪಡೆದಿರೋದು ನಮ್ಮ ಸೌಭಾಗ್ಯ ಅಂತ ಭಾವಿಸ್ತೀನಿ. ಈ ವೇದಿಕೆ ಪರವಾಗಿ, ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ವೈಸ್ ಚಾನ್ಸಲರ್ ಆಗಿರ್ತಕ್ಕಂಥ ರವಿ ಸರ್ ಅವರೇ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಯ್ಯ ಸರ್ ಅವರೇ ಹಾಗೂ ಖಾಸಗಿ ಕಾಲೇಜಲ್ಲಿ ನಡೀತಾ ಇತ್ತು. ಆದರೆ ಮೊಟ್ಟ ಮೊದಲ ಸಾರಿಗೆ ಪ್ರೈವೇಟ್ ಕಾಲೇಜಲ್ಲಿ ಇದ್ದು ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವರು ಸರ್ಕಾರಿ ಕಾಲೇಜಿನವರು ಈ ಥರ ಒಂದು ಅವಕಾಶ ತಗೊಂಡು ಮಾಡ್ತಾ ಇರೋದು ತುಂಬಾ ಸಂತೋಷ. ಸೇರಿ ಒಂದು ದಿನದ ಓರಿಯಂಟೇಷನ್ ಪ್ರೋಗ್ರಾಮ್ ಅಂದರೆ ನಮ್ಮ BCom ಫೋರ್ತ್ ಸೆಮಿಸ್ಟರ್ ಕೋರ್ಸ್ನ ನೀವು ತಯಾರು ಮಾಡತಕ್ಕಂತಹ ಪಠ್ಯಕ್ರಮ ಕರಿಕ್ಯುಲಮ್ ಡಿಸೈನ್ ಬಗ್ಗೆ ಚರ್ಚೆ ಮಾಡ್ತಕ್ಕಂತಹ ಈ ಓರಿಯಂಟೇಷನ್ ಪ್ರೋಗ್ರಾಮ್, ಪರಸ್ಪರ ವಿಚಾರ ವಿನಿಮಯ ಮಾಡ್ತಕ್ಕಂಥ ಈ ಕಾರ್ಯಕ್ರಮವನ್ನು ತಾವೆಲ್ಲ ಸೇರಿ ಇಷ್ಟೊಂದು ಉತ್ಸಾಹದಿಂದ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ ಅಂತ ನಾನು ಭಾವಿಸ್ತೇನೆ. ವಾಣಿಜ್ಯ ಮತ್ತು ನಿರ್ವಹಣಾ ಶಾಸ್ತ್ರ ಅಧ್ಯಾಪಕರ ಸಂಘದ ವತಿಯಿಂದ 2024 ಸಾಲಿನ SCP 4ನೇ ಸೆಮಿಸ್ಟರ್ ವಿಷಯ 2017 ಸ್ಥಾಪನೆ ಆಗಬೇಕಾದ್ರೆ ನಾನು ಕೂಡ ಕುಲಸಚಿವ ಆಗಿದ್ದೆ. ಆಮೇಲೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಇನ್ನು ಹೊಸ ವಿಶ್ವವಿದ್ಯಾಲಯ, ಇದು ಇನ್ನು ಅಭಿವೃದ್ಧಿ ಆಗಬೇಕಾಗಿದೆ. ಏನು ಭಾಳ ಸಮಸ್ಯೆಗಳು ತೊಂದರೆಗಳಿದ್ದಾವೆ ಅನ್ನೋ ಥರ ಪ್ರೊಜೆಕ್ಷನ್ ಇದೆ, ಏನೂ ಇಲ್ಲ. ಬೆಳೀತಾ ಇರ್ತಕ್ಕಂಥ ವಿಶ್ವವಿದ್ಯಾಲಯದಲ್ಲಿ ಆರಂಭದಲ್ಲಿ ಸ್ವಲ್ಪ ನ್ಯೂನತೆಗಳಿರ್ತವೆ. ಈಗ ನಮಗೆ ನಮ್ಮದೇ ಆದಂಥ ಇನ್ಫ್ರಾಸ್ಟ್ರಕ್ಚರು, ನಮ್ಮದೇ ಆದಂಥ ಲಾಜಿಸ್ಟಿಕ್ಸು, ನಮ್ಮದೇ ಆದಂಥ ಟೀಚಿಂಗ್ ಫ್ರೆಟರ್ನಿಟಿ, ಸಿಬ್ಬಂದಿ ವರ್ಗ, ಅನುದಾನ ಎಲ್ಲ ಕೂಡ ಸವಾಲು ಇರ್ತದೆ. ಯಾಕೆಂದರೆ ಬೆಳೀತಕ್ಕಂಥ ಸಂದರ್ಭದಲ್ಲಿ ಅದೇ ಒಂದು ಹೊಸ ವಿಶ್ವವಿದ್ಯಾಲಯ. ಹಾಗಾಗಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಒಳ್ಳೆ ಭವಿಷ್ಯ ಇದೆ. ನಿಮಗೆ ಗೊತ್ತಿರೋ ಹಾಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಹುಸಂಖ್ಯಾತ ನಮ್ಮ ವಿದ್ಯಾರ್ಥಿಗಳು ಬರ್ತಾ ಇದ್ದಂಥದ್ದು ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಈ ಭಾಗದ ಎಲ್ಲ ಅದು ವಿಶೇಷವಾಗಿ ಒಳ್ಳೆ ಸಿಬ್ಬಂದಿ ವರ್ಗ ಇದೆ, ಒಳ್ಳೆ ವಿದ್ಯಾರ್ಥಿಗಳಿದ್ದಾರೆ, ಅದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದಾರೆ. ಹಾಗಾಗಿ ಇದನ್ನು ಭಾಳ ಚೆನ್ನಾಗಿ ಕಟ್ಟಬೇಕು ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ತಗೊಂಡು ಹೋಗಬೇಕು ಅನ್ನೋ ಕನಸು ನಮ್ಮದು. ನಾನು ಎಲ್ಲರಲ್ಲೂ ಮನವಿ ಮಾಡ್ತಕ್ಕಂಥದ್ದು, ದಯವಿಟ್ಟು ಯಾವುದೇ ಒಂದು ವಿಶ್ವವಿದ್ಯಾಲಯ ಉನ್ನತ ಮಟ್ಟಕ್ಕೆ ಬೆಳೀತಕ್ಕಂಥ ಸಂದರ್ಭದಲ್ಲಿ ತುಂಬ ಬೆಳೆದಿರ್ತಕ್ಕಂಥ ವಿಶ್ವವಿದ್ಯಾಲಯದ ಜೊತೆಗೆ ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ಇದು ನಮ್ಮ ಏಕಾಂಗಿಯಾಗಿ ಎಲ್ಲೂ ಹೋಗಲ್ಲ. ನನ್ನ ನಂಬಿಕೆ ಏನಪ್ಪ ಅಂದರೆ ಎಲ್ಲರೂ ಜೊತೆಗೆ ಎಲ್ಲಿ ತನಕ ಒಂದು ವಿಶ್ವವಿದ್ಯಾಲಯ ಜನ ಸಮುದಾಯಕ್ಕೆ ತುಂಬ ಹತ್ತಿರ ಇರ್ತದೆ, ಅದಷ್ಟು ಬಲಿಷ್ಠ ಆಗ್ತದೆ ಅನ್ನೋಂಥದ್ದು ನಂಬಿಕೆ. ಆ ಉದ್ದೇಶವನ್ನು ಇಟ್ಕೊಂಡು ನಾನು ಮುಂದುವರಿತೇನೆ. ಅಮರಾವತಿ ಕ್ಯಾಂಪಸ್ಗೆ ಯಾವತ್ತು ಶಿಫ್ಟ್ ಆಗ್ಬೋದು ಸರ್? ಅಲ್ಲಿ ಹಿಂಗೆ ಇದೆ. ಅಮರಾವತಿ ಕ್ಯಾಂಪಸ್ ಈಗಾಗಲೇ ರೆಡಿ ಇದೆ. ಬಹುಶಃ ನಮಗೆ ಇನ್ನೊಂದು 2 ತಿಂಗಳು ಬೇಕಾಗ್ಬೋದು. ಎಷ್ಟು ಬೇಗ ಅದು ರೆಡಿ ಆಗುತ್ತೋ ಆದಷ್ಟು ಬೇಗ ಅದನ್ನು ಹಾಕಿದ್ರೆ ಸ್ವಲ್ಪ ನಮ್ಮ